ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಭಾರತ ಹಾಗೂ ಕೆನಡಾ ಸಂಬಂಧ ಸಂಪೂರ್ಣವಾಗಿ ಹಾಳಾಗಿದೆ. ಭಾರತದ ವಿರುದ್ಧ ಸದಾ ಕತ್ತಿ ಮಸೆಯೋ ಖಲಿಸ್ತಾನಿ ಉಗ್ರರನ್ನ ಸಾಕ್ತಾ ಇರುವ ಸೀಕ್ರೆಟ್ ಸೆಲ್ ಅಂದ್ರೆ ಅದು ಕೆನಡಾ. ಆ ವಿಷ ಜಂತುಗಳಿಗೆ ಊಟ ಹಾಕ್ತಾ ಇರೋದು ಜಸ್ಟಿನ್ ಟ್ರೂಡೋ ಅನ್ನುವ ಕೆನಡಾ ಪ್ರಧಾನಿ. ಇದು ಓಪನ್ ಸೀಕ್ರೆಟ್. ಇದರಿಂದ ಕೆನಡಾದಲ್ಲಿ ಕಟ್ಟರ್ ಇಂಡಿಯನ್ಸ್ ಹಾಗೂ ಖಲಿಸ್ತಾನಿಗಳು ಅನ್ನುವ ತರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಟ್ರೂಡೋ ನಮ್ಮ ಭಾರತದ ಹೋಮ್ ಮಿನಿಸ್ಟರ್ ಹಾಗೂ ಪವರ್ಫುಲ್ ಪರ್ಸನ್ ಅಮಿತ್ ಶಾ ಮೇಲೆಯೇ ಖಲಿಸ್ತಾನಿಗಳ ಹತ್ಯೆ ಕೈವಾಡ ಇದೆ ಅನ್ನೋದನ್ನ ಹೇಳಿದ್ದಾಗಿದೆ. ಭಾರತವನ್ನೇ ಡೋಂಟ್ ಕೇರ್ ಅಂತಿದ್ದ ಟ್ರೂಡೋ ಕೆನಡಾದಲ್ಲಿ ಇರುವ ಭಾರತೀಯರ ಮೇಲೆ ಸಾಫ್ಟ್ ಕಾರ್ನರ್ ತೋರ್ಸೋಕೆ ಶುರು ಮಾಡಿದ್ದಾರೆ. ದೀಪಾವಳಿಯ ಸಂಭ್ರಮದಲ್ಲಿ ಹಿಂದೂಗಳ ಆಚರಣೆಯ ಜಾಗಕ್ಕೆ ಬಂದು ಫೋಟೋ ತೆಗೆಸಿಕೊಂಡು ಹ್ಯಾಪಿ ದೀಪಾವಳಿ ಅಂತ ವಿಶ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ದಾರೆ. I got these bracelets when I was in 3 different Hindu temples over the past few months. They're good luck. They're protection. Happy Diwali! Happy Diwali! Happy Diwali! Happy Diwali! Thank you. Hey, pleasure. What a beautiful place here. Hey there, how you doing? All right, thank you. We're going to say this for the team. Thank you. Thank you all so much. I'm not taking them off till they fall off. Sorry, I thought you were actually asking, not getting clips. ದೀಪ ಹಚ್ಚಿದ್ದೇನು, ದಾರವನ್ನ ಕಟ್ಟಿಸ್ಕೊಂಡಿದ್ದೇನು, ಸಿಕ್ಕವರಿಗೆ ದೀಪಾವಳಿ ವಿಶ್ ಮಾಡಿದ್ದೇನು, ಜಿಲೇಬಿ ತಿಂದಿದ್ದೇನು. ನಂತರ ವಿಡಿಯೋದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಇಂಡಿಯನ್ ಕಮ್ಯುನಿಟಿಯನ್ನ ನಾನು ಕೆಳಗೆ ಬೀಳೋಕೆ ಬಿಡೋದಿಲ್ಲ ಅಂತ. ಅದಾದ ಮೇಲೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಜಸ್ಟಿನ್ ಟ್ರೂಡೋ ಬಂದು ಹೋದ ಜಾಗಕ್ಕೆ ಬರೋದು ಖಲಿಸ್ತಾನಿ ಪುಂಡರು. ನಮ್ಮಲ್ಲಿ ಗಣೇಶ ಪೆಂಡಾಲ್ ಮೇಲೆ ಶಾಂತಿಭೂತಗಳು ಕಲ್ಲು ಎಸೆದು ಗಲಾಟೆ ಮಾಡೋ ಹಾಗೆ ಅಲ್ಲಿ ಕೂಡ ಗಲಾಟೆ ಮಾಡೋಕೆ ನೋಡ್ತಾರೆ. ಅದು ಅಲ್ಲಿ ದೀಪಾವಳಿಗೆ ಬಂದಿದ್ದ ಹಿಂದೂ ಹಾಗೂ ಖಲಿಸ್ತಾನಿಗಳ ನಡುವೆ ದೊಡ್ಡ ಗಲಾಟೆಯನ್ನ ಶುರು ಮಾಡ್ತು. ತಕ್ಷಣ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ಹಿಂದೂ ಹುಡುಗರನ್ನ ಅವರು ಅರೆಸ್ಟ್ ಮಾಡ್ತಾರೆ. ಆತ ಚಿಕ್ಕ ಹುಡ್ಗ ಬಿಟ್ಬಿಡಿ ಅಂತ ಬೊಬ್ಬೆ ಹಾಕಿದ್ರು ಹೇಗೆ ಪೊಲೀಸರು ನಮ್ಮ ಭಾರತೀಯರನ್ನ ನಡೆಸಿಕೊಂಡ್ರು ಅನ್ನೋದನ್ನ ನೋಡಿ. ಇದೊಂದು ವಿಚಾರ ಕೆನಡಾದಂತ್ಯ ಸುದ್ದಿ ಆಗ್ತಾ ಇದೆ. ಬಿಸಿ ಏರ್ತಾ ಇದ್ದಾಗೆ ಜಸ್ಟಿನ್ ಟ್ರೂಡೋ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಹಿಂದೂ ಸಭೆ ಮೇಲಿನ ದಾಳಿಯನ್ನ ಒಪ್ಪೋಕೆ ಸಾಧ್ಯ ಇಲ್ಲ. ಕೆನಡಾದಲ್ಲಿ ಇರುವವರು ಎಲ್ಲರಿಗೂ ಕೂಡ ಅವರ ಆಚರಣೆಯನ್ನ ಮಾಡೋಕೆ ಮುಕ್ತ ಅವಕಾಶ ಇದೆ ಅಂತ. ಒಂದೇ ಒಂದು ಶಬ್ದ ಖಲಿಸ್ತಾನಿ ಆಕ್ಟಿವಿಸ್ಟ್ ಗಳ ವಿರುದ್ಧ ಇರೋದೇ ಇಲ್ಲ. ಅವರೇ ಮಾಡಿದ್ದು ಅನ್ನೋದು ಟ್ರೂಡೋ ಮನೆಯ ನಾಯಿಗೂ ಗೊತ್ತಿದೆ. ಪೂಜೆ ಮಾಡ್ತಾ ಇದ್ದಿದ್ದು ಕೆನಡಾದಲ್ಲಿನ ಹಿಂದೂಗಳು, ದಾಳಿ ಮಾಡಿದ್ದು ಪ್ರೋ ಖಲಿಸ್ತಾನಿಗಳು, ಅರೆಸ್ಟ್ ಆಗಿದ್ದು ಕೆನಡಾದಲ್ಲಿನ ಹಿಂದೂಗಳು. ಇದನ್ನ ನೋಡ್ತಾ ಇದ್ರೆ ನಾಗಮಂಗಲದ ಘಟನೆ ನೆನಪಾಗುತ್ತೆ. ಕಲ್ಲು ಹೊಡೆಸಿಕೊಂಡು FIR ಹಾಕಿಸಿಕೊಂಡಿದ್ದ ಹಿಂದೂಗಳೇ ಕಣ್ಮುಂದೆ ಬರ್ತಾರೆ. ಸಿದ್ದರಾಮಯ್ಯನವರ ಮಾದರಿಯಲ್ಲೇ ಕೆನಡಾವನ್ನ ಟ್ರೂಡೋ ನಡೆಸ್ತಾ ಇರೋದು ವಿಶೇಷ. ಎತ್ತಿಗೆ ಜ್ವರ, ಎಮ್ಮೆಗೆ ಬರೆ. ಯಾಕಾಗಿ ಟ್ರೂಡೋ ಇಂತಹ ನಾಟಂಕಿ ಆಟ ಆಡ್ತಾ ಇರೋದು? ಭಾರತವನ್ನ ದ್ವೇಷ ಮಾಡ್ತಾ ಇರುವ ಆ ಪ್ರಧಾನಿಗೆ ತನ್ನ ದೇಶದಲ್ಲಿನ ಭಾರತೀಯರ ಮೇಲೆ ಯಾಕಾಗಿ ಅಷ್ಟೊಂದು ಪ್ರೀತಿ? ದೀಪಾವಳಿ ಹಬ್ಬಕ್ಕೆ ಹೋಗಿದ್ಯಾಕೆ? ನಾನು ನಿಮ್ ಜೊತೆ ಇದ್ದೀನಿ ಅನ್ನುವ ಸಂದೇಶ ಕೊಟ್ಟಿದ್ದ ಹಿನ್ನೆಲೆ ಏನು? ಎಲ್ಲದಕ್ಕೂ ಕಾರಣ ಇದೆ. ಸದ್ಯದಲ್ಲೇ ಕೆನಡಾದಲ್ಲಿ ಚುನಾವಣೆ ನಡೆಯುತ್ತೆ.
ಈಗಾಗಲೇ ಭಾರತ ವಿರೋಧಿ ಸರ್ಕಾರ ಅನ್ನೋದನ್ನ ಟ್ರೂಡೋ ಪಕ್ಷ ಅನಿಸಿಕೊಂಡಿದೆ. ಯಾವುದೇ ಕಾರಣಕ್ಕೆ ಟ್ರೂಡೋ ಮುಂದಿನ ಪ್ರಧಾನಿ ಅಭ್ಯರ್ಥಿ ಆಗ್ಬಾರ್ದು, ದೇಶವನ್ನ ದಿಕ್ಕೆಡೆಸಿ ಬಿಡ್ತಾನೆ ಅಂತ ಅವರದ್ದೇ ಪಕ್ಷದ ನಾಯಕರು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಭಾರತದ ಪರವಾಗಿ ಇರುವ ಕೆನಡಾ ಭಾರತೀಯರು ಕೂಡ ತುಂಬಾನೇ ಕೋಪವನ್ನ ಟ್ರೂಡೋ ಮೇಲೆ ಹೊಂದಿದ್ದಾರೆ. ಯಾಕಂದ್ರೆ ಆತ ಭಾರತದ ವಿರುದ್ಧ ರ್ಯಾಲಿ ಮಾಡೋಕೆ ಖಲಿಸ್ತಾನಿಗಳಿಗೆ ಅನುಮತಿಯನ್ನ ಕೊಟ್ಟಿದ್ದಕ್ಕೆ. ಆದ್ರೆ ಕೆನಡಾದಲ್ಲಿ ಇರುವ ಭಾರತೀಯರ ಮತಗಳು ಆತ ಗೆಲ್ಲೋಕೆ ಬೇಕೇ ಬೇಕು. ಅವರ ಪಾತ್ರ ತುಂಬಾನೇ ದೊಡ್ಡದಾಗಿದೆ. ಹೀಗಾಗಿ ದೀಪಾವಳಿ ಸಂಭ್ರಮದಲ್ಲಿ ಟ್ರೂಡೋ ಕಾಣಿಸಿಕೊಂಡಿದ್ದು, ದೀಪ ಹಚ್ಚಿ ವಿಶ್ ಮಾಡಿ, ಜಿಲೇಬಿ ತಿಂದು ಬಾಯಿ ಸಿಹಿ ಮಾಡ್ಕೊಂಡಿದ್ದು. ಆದ್ರೆ ಖಲಿಸ್ತಾನಿಗಳು ಅಂದ್ರೆ ಆತನಿಗೆ ವೋಟ್ ಮಾತ್ರವಲ್ಲ, ರಾಜಕೀಯ ಮಾಡೋಕೆ ಕೂಡ ಅವರ ಕೃಪೆ ಬೇಕು. ಭಾರತಕ್ಕೆ ಬೇಕಿರುವ ಉಗ್ರರೇ ಆತನ ತಲೆಯನ್ನ ರಾಜಕೀಯವಾಗಿ ಕಾಪಾಡ್ತಾ ಇರೋದು. ಹೀಗಾಗಿ ಎಲ್ಲಿ ಭಾರತೀಯರ ಹಬ್ಬಕ್ಕೆ ಹೋದ ಕಾರಣಕ್ಕೆ ಅವರ ಕೋಪಕ್ಕೆ ಗುರಿಯಾಗ್ಬಿಡ್ತೀನೋ ಅಂತ ಪೊಲೀಸರನ್ನ ಕಳಿಸಿದ್ರು. ಶಾಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದ ಭಾರತೀಯ ಹಿಂದೂಗಳ ಮೇಲೆ ಅಮಾನವೀಯ ವರ್ತನೆ ಮಾಡಿಸಿದ್ರು. ಇದನ್ನ ಅಲ್ಲಿದೆ ಪತ್ರಕರ್ತ ಡ್ಯಾನಿಯಲ್ ಬೋರ್ಡ್ಮ್ಯಾನ್ ಹಂಚಿಕೊಂಡಿದ್ದಾರೆ. ಈ ಘಟನೆಯನ್ನು ಕರ್ನಾಟಕ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯ ಖಂಡಿಸಿದ್ದಾರೆ. ಖಲಿಸ್ತಾನಿಗಳ ವರ್ತನೆ ಮಿತಿ ಮೀರಿದೆ ಅಂತ ಹೇಳಿದ್ದಾರೆ. ಭಾರತ ಹಾಗೂ ಕೆನಡಾ ನಡುವೆ ನಡೆಯುತ್ತಿರುವ ರಾಜತಾಂತ್ರಿಕ ಬಿಕ್ಕಟ್ಟಿನ ಮಧ್ಯೆ ಈ ಘಟನೆ ನಡೆದಿದೆ. ಆದ್ರೆ ಇದೊಂದು ಘಟನೆಯಿಂದ ಒಂದು ಅರ್ಥವಾಗಿರೋದು ಏನಂದ್ರೆ, ಜಸ್ಟಿನ್ ಟ್ರೂಡೋ ಅನ್ನೋದು ಊಸರವಳ್ಳಿಗೆ ಟಫ್ ಕಾಂಪಿಟೇಟರ್, ನಂಬಲು ನಾಲಾಯಕ್ ಅನ್ನಿಸುವ ಲೀಡರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.